ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಪ್ರಾನ್ಸ್ ಉಂಟು, ತುಂಬಾ ದೊಡ್ಡದುಂಟು ಇದು ನೋಡಿ, ತುಂಬಾ ದೊಡ್ಡದುಂಟು. ಇದರದ್ದು ಮಸಾಲ ಮಾಡ್ತಿದ್ದೇನೆ, ಪ್ರಾನ್ ಮಸಾಲ ಮಾಡ್ತಿದ್ದೇನೆ. ಬನ್ನಿ, ನಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ ಫಸ್ಟ್. ಇವತ್ತು ನಾನು ಪ್ರಾನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ ಫಸ್ಟ್ ಇದರ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡುವ, ಏನೆಲ್ಲ ಬೇಕು ಅಂತ ನೋಡುವ. ಮೊದಲಿಗೆ ಬಾಯ್ಲ್ ಮಾಡಿಟ್ಟ ರೆಡ್ ಚಿಲ್ಲೀಸ್ ಒಂದು 20 ಅಟ್ಲೀಸ್ ಬೇಕು. ರೆಡ್ ಚಿಲ್ಲೀಸ್ ಅದನ್ನು ಕೋಲ್ಡ್ ಮಾಡಿ ಗ್ರೈಂಡ್ ಮಾಡಬೇಕು. ಮತ್ತೆ 2 ಈರುಳ್ಳಿ, 2 ಟೀ ಸ್ಪೂನ್ ಟೊಮೆಟೊ ಕೆಚಪ್, ಮತ್ತೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಜೀರಿಗೆ, ಮತ್ತು 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಸಾಕು, 1 ಟೀ ಸ್ಪೂನ್ ಬೇಡ, ಸಾಫ್ಟ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗ್ತದೆ ಇದಕ್ಕೆ. ರೆಡ್ ಚಿಲ್ಲೀಸನ್ನು ಪೇಸ್ಟ್ ಮಾಡಿ ಇಡಬೇಕು. ಮೊದಲಿಗೆ ನಾವು ಪ್ರಾನ್ಸನ್ನು ಕ್ಲೀನ್ ಮಾಡುವ. ನಾನು ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ, ಯಾಕೆಂದರೆ ತುಂಬ ಟೈಮ್ ತಾಗ್ತಿಲ್ಲದಿದ್ರೆ. ಈಗ ಒಂದು ಪ್ಯಾನಿಗೆ 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಇದಕ್ಕೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿದ ಬಣ್ಣ ಚೇಂಜ್ ಆಗಬೇಕು, ಅಷ್ಟುವರೆಗೆ ಫ್ರೈ ಮಾಡಬೇಕು ಇದನ್ನು. ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟ ರೆಡ್ ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ನಾನು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಕೂಡ ಅದರ ನೀರು ಕೂಡ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಅಟ್ಲೀಸ್ಟ್ ಒಂದು 5 to 8 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಬೇಕು. ಅದು ಆಯಿಲ್ ಸಪರೇಟ್ ಆಗ್ತದೆ ಅಷ್ಟುವರೆಗೆ ಫ್ರೈ ಮಾಡಿ. ನೋಡಿ, ಎಲ್ಲ ಮಸಾಲ ಡ್ರೈ ಆಗಿದೆ, ಒಳ್ಳೆ ಮಾಡಿ ಫ್ರೈ ಆಗಿದೆ. ಈಗ ಡ್ರೈ ಮಸಾಲ ನಾನೆಲ್ಲ ತೋರಿಸಿದ್ದೇನೆ ಅದೆಲ್ಲ ಹಾಕಿ ಒಮ್ಮೆಲೆ, ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟ ಪ್ರಾನ್ಸ್ ಅನ್ನು ಹಾಕುವ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಮಾಡಿ. ಇನ್ನು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿ. ನಾನು ಹಾಕ್ಲಿಲ್ಲ, ಆದ್ರೆ ಆಕ್ಚುಲಿ ಇದು ಪ್ರಾನ್ಸ್ ತುಂಬಾ ದೊಡ್ಡದಿತ್ತು, ಆದ್ರೆ ವಿಡಿಯೋದಲ್ಲಿ ಅಷ್ಟು ದೊಡ್ಡ ಕಾಣ್ತಾ ಇಲ್ಲ. ಈಗ ಇದು ಬಾಯ್ಲ್ ಆದ ನಂತರ ಲಾಸ್ಟಿಗೆ ಟೊಮೆಟೊ ಕೆಚಪ್ ಅನ್ನು ಹಾಕಬೇಕು, ಹಾಕಿ ಮಿಕ್ಸ್ ಮಾಡಿ ಇದನ್ನು ಕೂಡ.
ಇದು ನನಗೆ ಆರ್ಡರ್ ಸಿಕ್ಕಿತ್ತು, ಹಾಗೆ ಅವರಿಗೆ ಕೊಡ್ಲಿಕ್ಕೋಸ್ಕರ ನಾನು ಇದನ್ನು ಮಾಡಿದ್ದು. ಆಗ ನಾನು ಎನಿಸಿದ್ದು ನಾನು ಒಂದು ವಿಡಿಯೋ ಕೂಡ ಮಾಡ್ತೇನೆ ಅಂತ. ನಾನು ಇದನ್ನು ಪ್ಯಾಕ್ ಮಾಡ್ತಿದ್ದೇನೆ ಈಗ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಮೇಲಿಂದ. ನೀವು ಮನೆಯಲ್ಲೇ ಮಾಡೋದಾದ್ರೆ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಟ್ಟರೆ ಸಹ ಆಗ್ತದೆ. ನನ್ನ ಪಾರ್ಸೆಲ್ ರೆಡಿ ಆಗಿದೆ ಕೊಡ್ಲಿಕ್ಕೆ. ನೋಡಿ, ಇದನ್ನೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.